ನಮಸ್ಕಾರ ಎಲ್ರಿಗೂ. ನನ್ನ ಫಸ್ಟ್ ವಿಡಿಯೋಗೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನಮ್ಮ ಜೀವನದ ಅತಿ ಮುಖ್ಯವಾದ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದು ಅಮ್ಮ. ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಎಷ್ಟು ಸಲ ಅನ್ಸಿರುತ್ತೆ, ನಮ್ಮಮ್ಮ ಮನೇಲೇ ಇರ್ತಾಳೆ, ಅವಳಿಗೆ ಯಾವುದೇ ನೋವಿರಲ್ಲ, ಸ್ಟ್ರೆಸ್ ಇರಲ್ಲ ಅಂತ. ಯಾಕಂದರೆ ಅವಳು ಆಫೀಸಿಗೆ ಹೋಗಲ್ಲ, ದುಡಿಯಲ್ಲ, ಜಸ್ಟ್ ಮನೇಲಿ ಆರಾಮಾಗಿರ್ತಾಳೆ ಅಂತ. ಹೀಗೆ ಒಂದಿನ ಎಲ್ಲೋ ಆಚೆ ಹೋಗ್ಬೇಕಾದ್ರೆ ನನ್ನ ಕಿಚನ್ ಡೋರ್ ಹತ್ರ ನಿಂತ್ಕೊಂಡಿದ್ದೆ. ಅಮ್ಮ ಒಳಗಡೆ ಇದ್ಲು. ಗ್ಯಾಸ್ ಆಫ್ ಆಗಿತ್ತು. ಸ್ಟೋವ್ ಮುಂದೆ ಕುತ್ಕೊಂಡು ಕಣ್ಣೀರಾಗ್ತಾ ಇದ್ಲು. ಅವತ್ತು ನಾನು ಕೇಳಿಲ್ಲ ಯಾಕೆ ಅಳ್ತಾ ಇದೀಯ ಅಮ್ಮ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಅವಳು ಜಸ್ಟ್ ಆರಾಮಾಗಿಲ್ಲ ಮನೇಲಿ ಅಂತ. ಯಾಕಂದರೆ ನಮ್ಮ ಸ್ಕೂಲು, ನಮ್ಮ ಕಾಲೇಜು, ನಮ್ಮ ಖರ್ಚು, ಇದ್ರ ಜೊತೆಗೆ ಮನೆ ನಿಭಾಯಿಸಬೇಕು, ಮೆಡಿಕಲ್ ಸಮಸ್ಯೆ, ಹೀಗೆ ಅವಳ ತಲೆಯಲ್ಲಿ ತುಂಬ ವಿಚಾರಗಳು ಕೊರಿತಾ ಇರ್ತವೆ. ಅವಳು ನಮ್ಮ ಸಲುವಾಗಿ, ನಮಗೆ ಬೇಕಾಗಿದ್ದು ಕೊಡಿಸೋ ಸಲುವಾಗಿ, ನಮಗಿಷ್ಟ ಆಗಿದ್ದನ್ನು ನಮಗೆ ತಂದು ಕೊಡೋ ಸಲುವಾಗಿ ಅವಳು ತನ್ನ ಗೋಲ್ಡನ್ನು ಒತ್ತೆ ಇಡ್ತಾಳೆ. ಕೊನೆ ಪಕ್ಷ ಅವಶ್ಯಕತೆ ಬಿದ್ದರೆ ಅದನ್ನು ಮಾರಿನೂ ಬಿಡ್ತಾಳೆ. ನಿಜ ಏನಂದರೆ ಅಮ್ಮ ಸ್ಟ್ರಾಂಗ್ ಅಲ್ಲ, ಅವಳು ಸ್ಯಾಕ್ರಿಫೈಸ್ನ, ತ್ಯಾಗನ ಒಂದು ಹ್ಯಾಬಿಟಾಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಸಲುವಾಗಿ, ಫ್ಯಾಮಿಲಿ ಸಲುವಾಗಿ ಏನೇ ಬಂದ್ರೂ ಈಸಿಯಾಗಿ ಸ್ಯಾಕ್ರಿಫೈಸ್ ಮಾಡಿಬಿಡ್ತಾಳೆ. ನಾವು ಎಷ್ಟೋ ಸಲ ನಮಗೆ ಬೇಜಾರಾದಾಗ ಮನೆ ಬಿಟ್ಟು ಆಚೆ ಹೋಗ್ತೀವಿ, ಇಲ್ಲ ರೂಮಲ್ಲಿ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋತೀವಿ. ಆದರೆ ಅಮ್ಮನ ಬೇಜಾರಾದಾಗ, ನೋವಾದಾಗ ಕಿಚನ್ನ ಯಾವತ್ತೂ ಅವಳು ಕ್ಲೋಸ್ ಮಾಡಲ್ಲ. ಪ್ರತಿ ದಿನ ಹೆಂಗಿರುತ್ತೋ ಹಾಗೆ ಇರುತ್ತೆ. ತಾಯ್ತನ ಅನ್ನೋದು ಬರೀ ಪ್ರೀತಿ ಮಾತ್ರ ಅಲ್ಲ, ಅದನ್ನು ಸೈಲೆಂಟ್ ಸಫರಿಂಗ್ ಅಂತ ಹೇಳ್ಬೋದು. ಯಾಕಂದರೆ ತಾಯಿ ಯಾವಾಗಲೂ ತನ್ನ ಒಳಗಡೆನೆ ಎಷ್ಟೋ ಗೊಂದಲಗಳನ್ನು ಇಟ್ಕೊಂಡು ಪ್ರತಿದಿನ ಕೊರಗ್ತಾ ಇರ್ತಾಳೆ. ನಮ್ಮ ಜೀವನದಲ್ಲಿ ಅನ್ಪೇಯ್ಡ್ ಲೋನ್, ತೀರ್ಸಕ್ಕಾಗದೇ ಇರೋ ಸಾಲ ಅಂದರೆ ಯಾವುದು ಗೊತ್ತಾ? ಅದು ಅಮ್ಮನ ಕಣ್ಣೀರು. ಅದನ್ನು ಯಾವತ್ತೂ ನಮ್ಗೆ ತೀರ್ಸಕ್ಕಾಗಲ್ಲ. ನಿಮ್ಮ ಅಮ್ಮನ ಮನಸ್ಸನ್ನ ಯಾವತ್ತೂ ನೋಯಿಸಕ್ಕೆ ಹೋಗಬೇಡಿ. ಆದಷ್ಟು ಅವ್ರ ಜೊತೆ ಖುಷಿಯಾಗಿ ನಗ್ತಾ ಮಾತಾಡಿ. ಯಾಕಂದರೆ ಆ ನಿಮ್ಮ ನಗುವಲ್ಲಿ ಅವಳು ತನಗಾಗ್ತಾ ಇರೋ ನೋವನ್ನು, ಸಂಕಟನ ಮರೆತು ಖುಷಿಯಾಗಿರ್ತಾಳೆ ಅಷ್ಟೇ. ಥ್ಯಾಂಕ್ ಯು.